ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯುವಿಕಾ ಕುಕಿಂಗ್ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಫ್ರೈಡ್ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೈಡ್ ರೈಸ್ ಮಾಡಲಿಕ್ಕೆ ಕ್ಯಾಬೇಜ್, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿಲ್ಲ. ಕ್ಯಾಪ್ಸಿಕಮ್ ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ಬೇಗ ನನ್ನ ಮಗಳು ಎದ್ಬಿಟ್ಟಿದ್ಲು. ಅವಳು ಡೈಲಿ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿತಾಳೆ. ಅವಳಿಗೆ ಬಿಸಿ ನೀರು ಕೊಟ್ಟು ನಾನೇನು ತರಕಾರಿ ತೊಗೊಂಡಿದ್ದೆ ಅದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಬೇಕು. ತರಕಾರಿ ಜೊತೆ 2 ಈರುಳ್ಳಿ, 2 ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಈ ಈರುಳ್ಳಿ ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಈಗ ಒಂದು ಬಾಣಲಿ ತೊಗೊಳ್ಳೋಣ. ಬಾಣಲಿ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಕಟ್ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ 70 to 80% ಫ್ರೈ ಆದರೆ ಸಾಕು. ತುಂಬ ಡೀಪ್ ಫ್ರೈ ಆಗೋದೇನು ಬೇಡ. ನಾವು ಫ್ರೈಡ್ ರೈಸ್ ಮಾಡ್ತಿರೋದ್ರಿಂದ ಅದು ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮೆಥಡಲ್ಲಿ ನಾವು ಪನ್ನೀರ್ ಫ್ರೈಡ್ ರೈಸು ಮಾಡ್ಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈರುಳ್ಳಿ ಬೆಂದಾಗಿದೆ. ಇವಾಗ ನಾವೇನು ಹಚ್ಚಿಟ್ಕೊಂಡಿರ್ತೀವಲ್ಲ ತರಕಾರಿ ಅದನ್ನು ಹಾಕ್ಕೊಳ್ಳೋಣ. ನಾನು ಫಸ್ಟು ಕ್ಯಾರೆಟು, ಬೀನ್ಸು ಹಾಕ್ಕೊತಾ ಇದ್ದೀನಿ. ಕ್ಯಾಬೇಜ್ನ ನಾನು ಆಮೇಲೆ ಸೇರಿಸ್ಕೊತೀನಿ. ಬೀನ್ಸ್ ಮತ್ತು ಕ್ಯಾರೆಟು ಒಂದು ಅರ್ಧ ಬೆಂದಾದಮೇಲೆ ಹಾಕ್ಕೊತೀನಿ. ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ ತರಕಾರಿ, ಅದಕ್ಕೆ ಇದೊಂದು ಅರ್ಧ ಬೆಂದಾದಮೇಲೆ ಅದನ್ನು ಹಾಕ್ಕೊತೀನಿ. ಅದನ್ನು ಇವಾಗ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ತರಕಾರಿ ಒಂದು 70 to 80% ಬೆಂದರೆ ಸಾಕು. ಫ್ರೈಡ್ ರೈಸ್ಗೆ ಸ್ವಲ್ಪ ಕ್ರಿಸ್ಪಿನೆಸ್ ಇದ್ರೇ ಚೆನ್ನಾಗಿರುತ್ತೆ. ತರಕಾರಿ ಇವಾಗ ಬೆಂದಿದೆ. ಮಸಾಲೆ ಸೇರಿಸ್ಕೊಳ್ಳೋಣ. ಫಸ್ಟು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದಾದಮೇಲೆ ಮಸಾಲದು ಹಸಿ ವಾಸನೆ ಹೋಗಬೇಕು. ಒಂದು 2 to 3 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸಣ್ಣೂರಿನಲ್ಲಿ. ಮಸಾಲ ಹಸಿ ವಾಸನೆ ಹೋಗಿದೆ. ಇವಾಗ 1.5 ಸ್ಪೂನಷ್ಟು ಸೋಯಾ ಸಾಸನ್ನ ಸೇರಿಸ್ಕೊತಾ ಇದ್ದೀನಿ. ಸೋಯಾ ಸಾಸನ್ನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ಕ್ಯಾಬೇಜ್ ಹಾಕ್ಕೊಬೇಕು. ನಾವು ಕ್ಯಾಬೇಜ್ನ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಬೇಜ್ನ ಫ್ರೈ ಮಾಡ್ಕೊಳ್ಳುವಾಗ ಏನಾದರೂ ಉಪ್ಪು ಬೇಕು ಅಂದರೆ ಸೇರಿಸ್ಕೊಳ್ಳೋಣ. ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕೆಂದರೆ ನಾವು ತರಕಾರಿ ಫ್ರೈ ಮಾಡಬೇಕಾದ್ರೆ ಆಲ್ರೆಡಿ ಹಾಕಿರ್ತೀವಿ. ಕ್ಯಾಬೇಜಲ್ಲಿ ಫ್ರೈ ಆಗಿದೆ. ಇವಾಗ ಅನ್ನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ವಿಡಿಯೋ ಸ್ವಲ್ಪ ಉಲ್ಟಾ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಫ್ರೈಡ್ ರೈಸಿಗೆ ಯಾವಾಗಲೂ ರೈಸು ಉದ್ದುದ್ರಾಗಿರಬೇಕು, ಸ್ವಲ್ಪ ಉದ್ದುದ್ರಾಗಿ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಏನಾದರೂ ನಿಮಗೆ ಉಪ್ಪು ಏನಾದರೂ ಸಾಕಾಗಿಲ್ಲ ಅಂದರೆ ಉಪ್ಪನ್ನ ಸೇರಿಸ್ಕೊಬೋದು. ನನಗಿಲ್ಲಿ ಉಪ್ಪು ಕರೆಕ್ಟಾಗಿರೋದ್ರಿಂದ ನಾನೇನು ಉಪ್ಪು ಸೇರ್ಸೋಕ್ಕೆ ಹೋಗ್ತಾ ಇಲ್ಲ. ಇವಾಗ ರೆಡಿ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಟಿಫನ್ ರೆಡಿ ಮಾಡ್ತಾನೆ ನನ್ನ ಮಗಳೂ ಹಾಗೆ ಸ್ಕೂಲಿಗೆ ರೆಡಿ ಮಾಡಿದೆ. ಅವಳಿಗೂ ಪ್ಲೇಟಲ್ಲಿ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿದೆ ಅಮ್ಮ ಅಂತ ತಿಂದಳು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.